ಹಿರಿಯರಿಗೆ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸುವ ಹಿನ್ನೆಲೆಯಲ್ಲಿ ಈ ದಿನವನ್ನು ಪತ್ರಿಕಾ ದಿನಾಚರಣೆಯಾಗಿ ಮಾಡ್ತಿರುವಂಥದ್ದು ನಮಗೆಲ್ಲರಿಗೂ ಅವರು ಪ್ರತಿಯೊಂದು ನಮಗಿರೋದು ನಿತ್ಯ ದಿನಪತ್ರಿಕೆಗಳನ್ನು ಓದಲು ಇವತ್ತು ಬಹಳ ಓದುವರ ಸಂಖ್ಯೆ ಸಂತೋಷ ಸ್ಥಿತಿಯಲ್ಲಿ ಇವತ್ತು ಪತ್ರಿಕೋದ್ಯಮ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪತ್ರಿಕೋದ್ಯಮವನ್ನು ಉದ್ಘಾಟನಾ ಶ್ರೀ ಡಿ.ಎಂ. ಸರ್ಕಾರ್ ಇವರಿಗೆ ಸಹಿತ ಹಾರ್ದಿಕವಾದ ಸ್ವಾಗತ. ಈ ರೀತಿ ಆಶೀರ್ವಾದಗಳನ್ನು ಗೆಳೆಯರಾದ ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಆನಂದರಲ್ಲಿ ಜಿಲ್ಲಾ ಮಟ್ಟದ ವೇದಿಕೆಯ ಮೂರರಂದಿದ್ದು ರಾಜ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ಹಾಗಾಗಿ ತಮ್ಮ ಎಸ್ಟಾಬ್ಲಿಷ್ ಮಾಡಿಕೊಂಡಿದ್ದ ಪತ್ರಿಕಾಗಳನ್ನು ಕೆಲವರಿಗಂತೂ ಮುಂಜಾನೆ ಅಂದ್ಕೊಂಡೆ ಪತ್ರಿಕೆಗಳನ್ನು ಓದಲಾರು ಹೋದರೆ ಅವತ್ತಿನ ದಿನ ಅಪೂರ್ಣ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಪ್ರಿಂಟ್ ಮೀಡಿಯಾ ಮೇಲೆ ವಿಶ್ವಾಸ ಇದೆ, ದರ್ಶನ ಮೇಲೆ ವಿಶ್ವಾಸ ಕಳೆದುಕೊಳ್ತಾ ಇದ್ದೀವಿ. ಟಿವಿ ಆನ್ ಮಾಡಿದ್ವಿ ಅಂದ್ರೆ ಯಾರು ಕುಟುಂಬದವ್ರು ಕುಂತ್ಕೊಂಡು ನೋಡಕ್ ಸಾಧ್ಯ ಇಲ್ಲ. ಎಲ್ಲಿ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದನ್ನು ಬಿಟ್ಕೊಂಡು ಏನು ಆಡಳಿತ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಆಡಳಿತದಲ್ಲಿರುವಂತಹ ನ್ಯೂನತೆಗಳನ್ನು ತೋರಿಸಿ ಜನರಿಗೆ ತಿಳುವಳಿಕೆ ಕೊಟ್ಟಿದ್ರೆ ಅದು ನಾವು ಇನ್ನೂ ಭಾಳ ಆಗ್ತೈತಿ. ಅದು ಬಿಟ್ಕೊಂಡು ಅಲ್ಲಿ ರೇಪ್ ಆಯಿತು, ಇಲ್ಲಿ ರೇಪ್ ಆಯಿತು, ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ಗಂಡ ಹೆಂಡತಿನ ಕೊಂದು, ಹೆಂಡತಿ ಗಂಡನ ಕೊಂದು, ನೀವು ಯಾವ ಕಾಲದಲ್ಲಿ ಎಲ್ಲ ಕಾಲದಲ್ಲಿ ನಡೀತಾ ಬರ್ತಾ ಇದೆ. ಇವತ್ತು TRS ಒಂದು ಸಲುವಾಗಿ ಧರ್ಮಜನ ದೃಶ್ಯ ಮಾಧ್ಯಮಗಳು ಈ ಸ್ಥಿತಿಗಳಿದ್ರೆ ನಾವಂತೂ ಈಗ ನ್ಯೂಸ್ ಟೈಮ್ ಬಿಟ್ಟರೆ ಉಳಿದು ಟಿವಿ ಆಫ್ ಮಾಡಿರ್ತೀವಿ. ಇಂಗ್ಲಿಷ್ ಜಗತ್ತಿನ ವಿಷಯಗಳನ್ನು ತಿಳ್ಕೊಂಡು, ದೇಶದ ವಿಷಯಗಳನ್ನು ತಿಳ್ಕೊಂಡು, ರಾಜ್ಯದ ವಿಷಯಗಳನ್ನು ತಿಳ್ಕೊಂಡು ಜನರಿಗೆ ತಿಳುವಳಿಕೆ ಕೊಡುವಂಥ ಜ್ಞಾನ ಕೊಡುವಂಥ ಮಾಧ್ಯಮಗಳು ಆಗಬೇಕನ್ನ ನಂತರ ಆಗಲಿ ಪತ್ರಿಕೆಗಳು ಮಹತ್ವದ ಪಾತ್ರವನ್ನ ಈ ದೇಶದ ಬೆಳವಣಿಗೆ ಆಗಲಿ ಅಥವಾ ನಮಗೆ ಸ್ವಾತಂತ್ರ್ಯ ಸಿಗುವುದರಲ್ಲಾಗಲಿ ಎಲ್ಲದರಲ್ಲಿಯೂ ಕೂಡ ಪತ್ರಿಕೆಗಳು ಮಹತ್ವದ ಪಾತ್ರವನ್ನ ವಹಿಸಿದ್ದು ನಿಮಗೆ ಎಲ್ಲರಿಗೆ ಗೊತ್ತಿದ್ದಂಥ ವಿಚಾರ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ಪತ್ರಿಕೆಗಳನ್ನು ಓದೋದಕ್ಕೆ ಬಹಳ ಕಡಿಮೆ ಆಗಿದೆ ಎಲ್ಲರೂ. ಯಾಕಂದ್ರೆ ನಾವು ನೋಡ್ತಿದ್ವಿ, ಮೊದಲ ಟಿವಿ ಬಂತು, ಟಿವಿ ಬಂದ್ಮೇಲೆ ಎಲ್ಲರೂ ಟಿವಿ ನೋಡ್ತಿದ್ರು. ಅದಾದ್ಮೇಲೆ ಮೊಬೈಲ್ ಮೇಲೆ ಬಂದ ಮೇಲೆ ಅಂತೂ ಮುಗಿದ ಹೋಗ್ತು. ಈಗ ಯಾರು ಪತ್ರಿಕೆಗಳನ್ನು ಓದೋದಿಲ್ಲ, ಪುಸ್ತಕನೂ ಓದೋದಿಲ್ಲ, ಯಾವ ಸಾಹಿತ್ಯನೂ ಓದೋದಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಓದೋ ಹವ್ಯಾಸನ ಒಟ್ಟು ಜನರಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ಬರೀ ನಿಮ್ಮ ಸಂಸ್ಕೃತ ಇಲಾಖೆ ಮತ್ತು ನಿರಾಶ್ರಿತರು ಕಾಗೋಡು ಸಾಹೇಬ್ ಭೇಟಿಯಾಗುವಂತ ಸಂದರ್ಭ ಸಿಗ್ತಾವ. ಏನಪ್ಪಾ ಅಂತ ಹೇಳಿ ಸರ್ ಈಗೈತಿ ನೋಡ್ರಿ ಕೇಳ ತಕ್ಷಣ ಮಂತ್ರಿಗಳ ಮುಂದೆ ಹೋಗಿ ನಿಲ್ಲಿಸಿದ್ರು. ನನಗೆ ಆಶ್ಚರ್ಯ ಆಯ್ತು. ಎಂತ ಪ್ರಬುದ್ಧತೆ ಸರ್ ಅವ್ರಿಗೆ ಅವಾಗ ಹುಷಾರಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ಪತ್ರಿಕರ್ತರು ಅನ್ನುವಂಥದ್ದು ಮತ್ತು ನಮ್ಮ ಜಿಲ್ಲೆಯೊಳಗೆ ಹಿರಿಯ ಸಂಪಾದಕರಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆ ಆಗ್ಬೇಕಂತ ಹೋರಾಟ ಮಾಡಿದವರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ನಾವು ಮನಗೂರು ಸರ್. ಅಖಂಡ ಬಿಜಾಪುರ ಜಿಲ್ಲೆ ಇರ್ತವ. ಅವಾಗ ನಾಡಗೌಡರು ನಾನು ಯಾಕೆ ಪತ್ರಿಕಾ ಕ್ಷೇತ್ರವನ್ನು ನೆನಪು ಮಾಡ್ಕೊಳ್ತೀನಿ ಅಂತಂದ್ರೆ ನಾವು ಮನಗೂರು ಸರ್ ಬರೀತಾರ ಒಂದ್ ಕಡೆ ಇಲ್ಲ ಜಿಲ್ಲಾ ಕೇಂದ್ರ ಬಹಳ ದೂರ ಅಂತ ಬಾಗಲಕೋಟೆ ಯಾಕೆ ಜಿಲ್ಲಾ ಕೇಂದ್ರ ಮಾಡಬಾರ್ದು. ಮೊಟ್ಟ ಮೊದಲು ಜೀವನ ಬಸಳಿಯವರು ಮತ್ತು ರಾಮು ಮುರುಗೇಶ್ವರ ಮತ್ತು ಇತರೆ ಪತ್ರಕರ್ತರು ಇದ್ದಾರೆ, ಸಂಪಾದಕರು ಇದ್ದಾರೆ. ಈ ಜಿಲ್ಲೆಯ ಆಗ ರಚನೆ ಆಗೋದಕ್ಕೂ ಕೂಡ ನಮ್ಮ ಪತ್ರಿಕಾ ಕೆಲಸ ಬಹಳ ದೊಡ್ಡದಾಗಿದೆ ಎನ್ನುವಂತ ಮಾತನ್ನ ಇವತ್ತಿಗೆ ನಾನು ನೆನಪಿಸ್ಕೊಳ್ಳಲೇಬೇಕು. ನಮ್ಗೊಂದು ನೆನಪಿಸ್ಕೊಳ್ಳೋದ್ರಿಂದ ಈ ಪತ್ರಿಕಾ ದಿನಾಚರಣೆ ಒಂದಿಷ್ಟು ನಮಗೂ ಕೂಡ ಧೈರ್ಯ ಬರುತ್ತೆ, ನಿಮಗೂ ಕೂಡ ಒಂದಿಷ್ಟು ಮಾಡಲ್ಲ. ನೀವು ಯಾರೋ ನೋಡಿಲ್ಲ, ಆದ್ರೆ ಅವ್ರು ಭೌತಿಕವಾಗಿ ಮತ್ತೆ ಮಾತಿಲ್ಲ, ಬೌದ್ಧಿಕವಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಈ ಜಿಲ್ಲೆ ಪ್ರತಿ ಕ್ಷಣನೂ ನೆನಪಿಸುತ್ತೆ ಅನ್ನುವಂಥದ್ದನ್ನು ನಾವು ಯಾರು ಮರೆಯುವಂತಿಲ್ಲ. ಯಾಕಂದ್ರೆ ಆಗಲೇ ಬಹಳ ಮಂದಿ ನಮ್ಮ ರಾಜಕಾರಣಿಗಳು ಅವ್ರನ್ನ ರಾಮಮಂದಿರ ಸರ್ ಅವ್ರಿಗೆಲ್ಲ ಗೊತ್ತು. ನಾನು ಹತ್ತಿರದಿಂದ ನೋಡಿಲ್ಲ ಅವ್ರನ್ನ.
ಎಷ್ಟು ನಮ್ಗೆ ನೀವು ಯಾರಾದ್ರೂ ವಿದ್ಯಾರ್ಥಿ ಹೋಗಿ ಸರ್ ನಾ ಇದು ಪತ್ರಿಕಾಗೋಳಕ್ಕೆ ಹೋಗ್ಬೇಕಂತ ಮಾಡಿದ್ರೆ ನಿಮ್ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು. ಅಂತ ಸಹೃದಯತೆ ಇತ್ತು. ಯಾಕಂದ್ರೆ ಮಕ್ಕಳನ್ನ ಗೌರವಿಸುವಂತ ಕೆಲಸ ಮಾಡಬೇಕು. ಮತ್ತು ವಿಜ್ಞಾನ ಕ್ಷೇತ್ರ ಮಕ್ಕಳನ್ನೆಲ್ಲ ಪ್ರತಿಭಾ ಕಾರಂಜಿ, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತವೆಲ್ಲ ನೀಟಾಗಿ ನಮ್ಮ ಜಿಲ್ಲೆ ಕೃಷಿ ಬಗ್ಗೆ ಮಣ್ಣು ಇವತ್ತು ನೋಡ್ರಿ ಕಲಾಕಿ ಇಡೀ ರಾಷ್ಟ್ರೀಯ ಮಟ್ಟದೊಳಗ ಇವತ್ತು ಏನಾದ್ರೂ ಹೆಸರಾಗಿ ಕಲಾಕಿ ಅಂತಾರಾಷ್ಟ್ರೀಯ ಮಟ್ಟದೊಳಗ ಐತಂದ್ರೆ ಅದು ಪತ್ರಿಕಾ ಮಾಡಿರ್ತಕ್ಕಂಥ ಕೆಲಸವೂ ಕೂಡ ಇವತ್ತು ನಾವು ಬರೆಯೋದಿಲ್ಲ. ನಸೀಮಾ ವಿದ್ಯಾರ್ಥಿನಿ 625ಕ್ಕೆ 577 ಅಂಕಗಳನ್ನು ಪಡೆದು ಶೇಕಡಾವಾರು 92.46% ಅನ್ನು ಮಾಡಿ ಶಾಲೆಗೆ ಮತ್ತು ಈ ಜುಲೈನಲ್ಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಜುಲೈ 1ರಿಂದ ಪ್ರಾರಂಭವಾದ ಪತ್ರಿಕಾ ದಿನಾಚರಣೆ ಜುಲೈ 31ಕ್ಕೆ ನಮ್ಮ ಬಾಗಲಕೋಟೆ ಕೇಂದ್ರ ಕಚೇರಿಯಲ್ಲಿ ಇದನ್ನು ಸಮಾರಂಭಗೊಳಿಸಿದ್ವಿ. ಪ್ರತಿ ತಾಲೂಕು ಮತ್ತು ಇತರ ಹೋಬಳಿ ಮಟ್ಟದಲ್ಲಿ ನಾವು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡುವ ಮೂಲಕ ನಮ್ಮ ಪತ್ರಕರ್ತರಲ್ಲಿ ಸಂಘಟನೆ ಮತ್ತು ಪತ್ರಕರ್ತರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡುವ ಮೂಲಕ ರಾಜಕೀಯ ಗಣ್ಯಗಳನ್ನು ಅದನ್ನು ಮನವರಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. 625ಕ್ಕೆ 577 ಅಂಕಗಳನ್ನು ಪಡೆದು ಶೇಕಡಾವಾರು 92.46%